ಶಾಸಕರು ಕೂಡ ಎಲ್ಲೊಂದು ಕಡೆ ಸದನದಲ್ಲಿ ಮುನಿರತ್ನ ಅವರು ನೇರವಾಗಿ ಹೇಳಿದ್ದಾರೆ. ಈ ಒಂದು ಅಭಿಪ್ರಾಯ ಜಾಲನೆಯಿಂದ ಡಿ.ಕೆ. ಶಿವಕುಮಾರ್ ಪಾತ್ರ ಇದೆ ಅಂತ ನೇರವಾಗಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಈಗಾಗಲೇ ಹೇಳಿದ್ದಾರೆ. ಇದಕ್ಕೆ ತಮ್ಮ ಗಮನಕ್ಕೆ ತಂದಿದ್ದಾರೆ ಶ್ರೀ ಮುನಿರತ್ನ ಅವರು ಅವ್ರ ಮೇಲೆ ಇನ್ನೂ ಕಳೆದ ಕೆಲವು ತಿಂಗಳಿಂದ ಆರೋಪ ಬಂದಿತ್ತು. ಮುನಿರತ್ನ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಏನು ಆಗಿದೆ. ಅವರು ಕೂಡ ಈ ಪ್ರಕರಣದ ನಂತರದಲ್ಲಿ ತೇಜೋವಧೆಗೆ ಒಳಗಾಗಿದ್ದಾರೆ. ಅಂದಿನಿಂದಲೂ ಕೂಡ ಮುನಿರತ್ನ ಅವರು ಇದು CBI ತನಿಖೆ ಆಗಬೇಕು ಅಂತೇಳಿ ಆಗ್ರಹನ ಮಾಡಿದ್ದಾರೆ. ಇವತ್ತು ಕೂಡ ಸದನದಲ್ಲಿ ಆಗ್ರಹ ಮಾಡಿದ್ದಾರೆ. ಸ್ವತಃ ಗೃಹ ಸಚಿವರು ಕೂಡ ಅವ್ರು ತಾಕೀತು ಮಾಡಿದ್ದಾರೆ, ಇದನ್ನು CBI ತನಿಖೆ ಕೊಡಿ ಅನ್ನೋದನ್ನು. ಥ್ಯಾಂಕ್ ಯು. ಶಾಸಕರು ಕೂಡ ಎಲ್ಲೊಂದು ಕಡೆ ಸದನದಲ್ಲಿ ಮುನಿರತ್ನ ಅವರು ನೇರವಾಗಿ ಹೇಳಿದ್ದಾರೆ. ಈ ಒಂದು ಅಭಿಪ್ರಾಯ ಜಾಲನೆಯಿಂದ ಡಿ.ಕೆ. ಶಿವಕುಮಾರ್ ಪಾತ್ರ ಇದೆ ಅಂತ ನೇರವಾಗಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಈಗಾಗಲೇ ಹೇಳಿದ್ದಾರೆ. ಇದಕ್ಕೆ ತಮ್ಮ ಗಮನಕ್ಕೆ ತಂದಿದ್ದಾರೆ ಶ್ರೀ ಮುನಿರತ್ನ ಅವರು ಅವ್ರ ಮೇಲೆ ಇನ್ನೂ ಕಳೆದ ಕೆಲವು ತಿಂಗಳಿಂದ ಆರೋಪ ಬಂದಿತ್ತು. ಮುನಿರತ್ನ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಏನು ಆಗಿದೆ. ಅವರು ಕೂಡ ಈ ಪ್ರಕರಣದ ನಂತರದಲ್ಲಿ ತೇಜೋವಧೆಗೆ ಒಳಗಾಗಿದ್ದಾರೆ. ಅಂದಿನಿಂದಲೂ ಕೂಡ ಮುನಿರತ್ನ ಅವರು ಇದು CBI ತನಿಖೆ ಆಗಬೇಕು ಅಂತೇಳಿ ಆಗ್ರಹನ ಮಾಡಿದ್ದಾರೆ. ಇವತ್ತು ಕೂಡ ಸದನದಲ್ಲಿ ಆಗ್ರಹ ಮಾಡಿದ್ದಾರೆ. ಸ್ವತಃ ಗೃಹ ಸಚಿವರು ಕೂಡ ಅವ್ರು ತಾಕೀತು ಮಾಡಿದ್ದಾರೆ, ಇದನ್ನು CBI ತನಿಖೆ ಕೊಡಿ ಅನ್ನೋದನ್ನು. ಥ್ಯಾಂಕ್ ಯು. ಶಾಸಕರು ಕೂಡ ಎಲ್ಲೊಂದು ಕಡೆ ಸದನದಲ್ಲಿ ಮುನಿರತ್ನ ಅವರು ನೇರವಾಗಿ ಹೇಳಿದ್ದಾರೆ. ಈ ಒಂದು ಅಭಿಪ್ರಾಯ ಜಾಲನೆಯಿಂದ ಡಿ.ಕೆ. ಶಿವಕುಮಾರ್ ಪಾತ್ರ ಇದೆ ಅಂತ ನೇರವಾಗಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಈಗಾಗಲೇ ಹೇಳಿದ್ದಾರೆ. ಇದಕ್ಕೆ ತಮ್ಮ ಗಮನಕ್ಕೆ ತಂದಿದ್ದಾರೆ ಶ್ರೀ ಮುನಿರತ್ನ ಅವರು ಅವ್ರ ಮೇಲೆ ಇನ್ನೂ ಕಳೆದ ಕೆಲವು ತಿಂಗಳಿಂದ ಆರೋಪ ಬಂದಿತ್ತು. ಮುನಿರತ್ನ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಏನು ಆಗಿದೆ. ಅವರು ಕೂಡ ಈ ಪ್ರಕರಣದ ನಂತರದಲ್ಲಿ ತೇಜೋವಧೆಗೆ ಒಳಗಾಗಿದ್ದಾರೆ. ಅಂದಿನಿಂದಲೂ ಕೂಡ ಮುನಿರತ್ನ ಅವರು ಇದು CBI ತನಿಖೆ ಆಗಬೇಕು ಅಂತೇಳಿ ಆಗ್ರಹನ ಮಾಡಿದ್ದಾರೆ. ಇವತ್ತು ಕೂಡ ಸದನದಲ್ಲಿ ಆಗ್ರಹ ಮಾಡಿದ್ದಾರೆ. ಸ್ವತಃ ಗೃಹ ಸಚಿವರು ಕೂಡ ಅವ್ರು ತಾಕೀತು ಮಾಡಿದ್ದಾರೆ, ಇದನ್ನು CBI ತನಿಖೆ ಕೊಡಿ ಅನ್ನೋದನ್ನು. ಥ್ಯಾಂಕ್ ಯು.